ದುರ್ಗಿ ದುರ್ಗಿ ಇಲ್ಲಿ ಬಾ ಇಲ್ಲಿ. ಯಾಕ ಎದಕ್ಕೆ ರೇಕತ್ತಿ ಅಲ್ಲಿ ಕೆಲಸ ಮಾಡಕತ್ತೀನಿ? ನಿನಗಂತರೂ ಒಟ್ಟ ಸಮಾಧಾನ ಇರಲ್ಲ ನೋಡು. ದುರ್ಗಿ ದುರ್ಗಿ ಏನಾಯ್ತು ಬಗಳು? ಏ ಹುಚ್ಗಂಡಿ, ನಮ್ಮ ಅಕ್ಕನ ಆಸ್ತಿನ ಬೇರೆದವ್ರು ತಿನ್ನಕ್ಕೆ ನಾನು ಹೆಂಗೆ ಬಿಡ್ಲಿ ಹೇಳಿ ನೋಡೋಣ. ಇಲ್ಲ, ಅದು ನಾವ ಅನುಭವಿಸ್ಬೇಕು. ನನ್ನ ಮಗನಿಗೇನೆ ಆಗ್ಬೇಕದು ಎಲ್ಲ. ಅದ್ರ ಸಂಬಂಧ ನಾನು ಇಟ್ಟು ಬಡ್ಕೊಳಕತ್ತೀನಿ. ನೀ ನೋಡಿದ್ರೆ ಕೆಲಸ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು. ನಿನ್ನ ಮಗ ನೀವು ಇದನ್ನು ಬಿಟ್ರೆ ಏನೇನೇನೇನೇನೋ ಮಾಡಂಗಿಲ್ಲ ನೋಡು. ನಾನು ಹೇಳ್ಬೇಕ? ಈಗ ನೋಡು, ಈಗ ಬಸರಾಕಿ ಕುಂತಾಳೆ. ಈಗ ಅದು ಹೊಟ್ಟು ಹೋಗ್ಬೇಕು. ಅದು ಏನು ಮಾಡ್ತಿ ಏನು ಬಿಡ್ತೀಯ ಗೊತ್ತಿಲ್ಲ. ಇವತ್ತು ಸಂಜೆಗೆ ಹೋಗಿ ಯಾರಿಗಾರ ಹೋಗಿ ಏನಾರ ಕೇಳಿ ಅದು ಏನೋ ತೊಗೊಂಬಂದು ಹಾಕಿ ಅದು ಬಸರು ಹೋಗಿಸು. ಇಲ್ಲಿಕಂದ್ರೆ ನೀನು ನೋಡಿ ನಿನ್ನ ಬೇಸ್ನಾಗನ ಮಾಡ್ತೀನಿ, ಮತ್ತೆ ಒದ್ದು ಓಡಿಸ್ಬಿಡ್ತೀನಿ ಹೊಳ್ಳಿ. ನನಗೆ ಯಾರು ಪರಿಚಯ ಅದ್ರ ಹೋಗಿ ಬಸರು ಹೋಗ್ಸಾಕ ಏನೈತಿ ಔಷಧಿ ಇದ್ರ ಕೊಡ್ರಿ ಹಾಕಿ ಮಗನೆಲ್ಲ ಹೊಟ್ಟೆಗಿದ್ದು ತೆಗಿಸ್ತೀನಿ ಅಂತ ಹೇಳೆ. ನಿನಗೆ ಯಾರ ಗೊತ್ತಿದ್ರೆ ನೀನ ಹೋಗಿ ತಗೊಂಬ, ಹಾಕಿ ಕೊಡ್ತೀನಿ ಅಂತ. ನನಗೆ ಬಂದ್ ಇದನ್ನ ಮಾಡಕ್ ಹೋಗ್ಬೇಡ. ಅಷ್ಟಕ್ಕೂ ನಾಕಿ ಹಡದ್ರೆ ಏನಾಯ್ತು? ಇಂಥ ಗುಣ ಇರಬಾರ್ದು. ಇರೋ ಒಬ್ಬ ಮಗ ಅದನ, ಎಲ್ಲರ ಚಂದಗ ಬೆಳಿಲೇನು ಗುಣ ಇಟ್ಕೋ. ನಾಳೆ ಅವನ ದೊಡ್ಡ ಅಂದ್ರ ನಮ್ಗ ತಂದು ಹಾಕ್ತಾನ, ನಾವು ಚಂದ ಕುಂತು ತಿನ್ನಕ್ ಬರುತ್ತೆ. ಅದನ್ನ ಬಿಟ್ಟು ಅವ್ರ ಬಸರು ಹೋಗಿಸಿ ಎಲ್ಲ ಆಸ್ತಿ ನನಗಾಗ್ಲಿ ಎಲ್ಲ ನಿಂದು ಇತ್ತಲ್ಲ, ಏನ್ ಇಟ್ಕೊಂಡಿ ಎಲ್ಲ ಹಾಳು ಮಾಡಿದೆ. ಈಗ ನಮ್ಮ ಮನಿ ಒಂದ್ ಐತಿಲ್ಲ ಸಾಕು ಅಷ್ಟೇ. ನಿನಗಂತರೂ ಉಂಡ ಮನೆಗೆ ಜಂತಿ ಅನ್ಸಿದ್ರಂತ ಅಂತವ್ ನೋಡಿ ನೀನು. ಬಿಡಯ್ಯಪ್ಪ, ಇದೆಲ್ಲ ನಮಗೆ ಯಾಕೆ ಬೇಕು? ಚಂದಾಗ 3 ಹೊತ್ತು 3 ಮಂದಿಗೆ ಕೂಡ ಹಾಕ್ತಾರ, ತಿಂದು ಚಂದಾಗಿ ಇರುನಂತ. ಇದು ಬಸರು ಹೋಗ್ಸೋದು ಅದು ಪಾಪಗೇಡಿ ಕೆಲಸ. ಇದು ಚಲೋ ಅಲ್ಲ ನೋಡು, ನಾ ಹೇಳತ್ತೀನಿ ಬೇಡ. ಅದು ಚಲೋ ಮನ್ಸದೈತೆ ಅದು ಹುಡುಗಿ. ಅದನ್ನು ತಲೆ ಕೆಡ್ಸಕತ್ತಾನ ಇವ. ನನ್ನ ಮಗಳು ಬಸರು ಹೋಗಿಸ್ತಾನ, ಅದು ಹೆಂಗ್ ಹೋಗಿಸ್ತಾನ ನಾನು ನೋಡೇ ಬಿಡ್ತೀನಿ. ನಾಯಿ ಅಂತವ ಇವನ ಸುಮ್ ಬಿಡಾಕತ್ತೀನಲ್ಲ ಅದಕ್ಕೆ ಮಾಡ್ತಾನ. ಇವ್ನ ಇಟ್ಟ ಬಿಡ್ಬೇಕಂತೀನಿ. ಕಳ್ಳ ಐತಲ್ಲ ಅದಕ್ಕೆ ಬಡ್ದಾಡಕತ್ತೈತಿ. ಬೇಡ, ಚಲೋ ಗುಣ ಅದು ಬರ್ತಾವ ನೋಡೋಣ ಅಂತಂದು ನಿಂದ್ರ. ಇನ್ನ ಏನೇನು ಮಾತಾಡ್ತಾನ ಕೇಳ್ತೀನಿ. ಏ ಹುಚ್ಗಂಡಿ, ನನ್ನ ಮಗ ಮುಂದೆ ತಂದು ಹಾಕೋದು ದೂರ ಉಳಿತದು. ನಮ್ಗೆ ಹುಟ್ಟು ಆಸ್ತಿ ಆತಂದ್ರ ನನ್ನ ಮಗ ಇದ್ರಾಗ ದುಡಿತಾನಿಲ್ಲ ಹೊಲ್ದಾಗನ. ಇನ್ನು ಬೋರು ಗೀರು ಎಲ್ಲ ಹಾಕ್ಸಿ ಇಟ್ಟ ಬಿಟ್ಟಾರ ಅವರು. ಚಂದಾಗ ಬೆಳ್ಕೋಬಹುದು, ಆರಾಮ್ ಜೀವನ ಕಳಿಬಹುದು ನಾವು. ಅದನ್ನು ಬಿಟ್ಟು ಕಷ್ಟ ಬಿದ್ದು ದುಡಿಯೋಂಥದ್ದು ಏನು ಅವಶ್ಯಕತೆ ಐತಿ ನಮಗೆ? ನಮ್ಮ ಅಕ್ಕನ ಆಸ್ತಿ ಇದು. ನಾ ಬೇರೆದವ್ರದ್ದು ತೊಗೊಳಕತ್ತಿಲ್ಲ. ಇವು ಯಾವ ಏನು ಬಂದು ನಮ್ಮ ಅಕ್ಕಗೆ ಮಕ್ಳಿಲ್ಲ ಅಂತೇಳಿ ನಾ ತೊಗೊಂಬಂದಿದ್ದು ನಾಯಿ ಇದು. ಈಗ ಬಂದು ನೋಡು, ತಾಯಿ ತಂಗಿ ಮಾವ ಅದು ಇದು ಅಂತಂದು ಎಲ್ಲರೂ ಬಳಗದಾಗ ಸೇರ್ಕೊಂಡಾಳಕಿ. ಇಂಥವ್ರನ್ನ ತೊಗೊಂಡು ನಾವು ಏನು ಮಾಡೋನು? ನಮ್ಮ ಅದಕ್ಕೆ ಆಸ್ತಿ ನಾ ತೊಗೊಳಕ ಏನು ಅದೇನು ಮೋಸನು? ಅದನ್ನು ಕೆಟ್ಟದಾಗುತ್ತನು? ಏನೂ ಆಗಂಗಿಲ್ಲ. ಅದನ್ನೆಲ್ಲ ತಲೆಂದು ತಕ್ಕೋ. ಏನು ನೀನು ತಂದು ಕೊಡ್ಲಿಕ್ಕಂದ್ರೆ ಆಟಾಯ್ತು, ನಾನು ಹೋಗ್ತೀನಿ. ಹೋಗಿ ಯಾರಿಗಾರ ಕೇಳಿ ಎಲ್ಲದರ ಇದು ಏನು ಔಷಧಿ ಕೊಡೋರು ಅಂತೇಳಿ ಕೇಳ್ಕೊಂಬಂದು ತಂದು ಕೊಡ್ತೀನಿ. ಸೀದಾ ಹಾಕಿ ರಾತ್ರಿನಾಗ ಮುಂಜಾನೆ ಹೇಳೋಟ್ಲೇನೆ ಅದು ಹೋಗಕತ್ತಿರ್ಬೇಕು. ಹಂಗೆ ರಕ್ತ ಹೊಂಟೈತೆ ಯವ್ವೋ ಅಂತೇಳಿ ಹೇಳ್ಬೇಕಿ. ಹಂಗೆ ಮಾಡ್ಬೇಕು ನೀನು. ಏನು ಹೊಕ್ಕಿನಿ ಹೋಗಿ ಎಲ್ಲದರ ವಿಚಾರಿಸ್ತೀನಿ ಅಂತ. ಯಪ್ಪ, ನನಗಿಂತ ನೀಸ್ತಾನ ಕೆಲ್ಸಕ್ಕೆ ಹಚ್ಚಬೇಡಪ್ಪ ಯಪ್ಪ. ಅದು ದೇವರು ಮೆಚ್ಕೊಳಂಗಿಲ್ಲ. ಇರೋ ಒಬ್ಬ ಮಗ ಅದನ, ಅವನಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನಿ ಯಪ್ಪ. ನಿಮ್ ಬೇನ್ ಬೇಕಾದ್ ಮಾಡು, ನನಗಂತೂ ಇಂಥದ್ದು ಹಚ್ಚಕ್ ಹೋಗ್ಬೇಡ. ನಾನಂತೂ ಮಾಡಕ್ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಏನಾರ ಮಾಡ್ಕೊ. ಏನಂತಿ? ನನಗೆ ಹೊಳೆ ಮಾತಾಡ್ತೀಯ? ನಿನ್ನ ಎದಕ್ಕೆ ಕರ್ಕೊಂಬಂದಿನ ಇಲ್ಲಿ? ಇವ್ರ ಮನೆಗೆ ಕೆಲಸ ಮಾಡಿ ಸೇರ್ ಕೂಳು ತಿಂದು ಬೀಳಾಕಲ್ಲ ಏನು? ನಾನು ಏನು ಹೇಳಿನಿ ಅದು ಅಷ್ಟ ಮಾಡ್ಬೇಕು. ಮತ್ತು ಕಾಗದ ಪತ್ರ ಹುಡುಕ್ಬೇಕು. ಎಲ್ಲಿಟ್ಟಾರ ಏನು ಅದನ್ನು ನೋಡ್ಬೇಕು ನೀನು ಅಷ್ಟೇ. ಇಲ್ಲಿಕಂದ್ರೆ ನೀನು ಹೊಡೆದು ಹಿಂಗೆ ತುಳಿದು ಸಾಯಿಸ್ಬಿಡ್ತೀನಿ ನಿನ್ನ ಹಾದ್ರಿಗಿತ್ತಿ ತಂದು. ನನಗೆ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತೀಯ? ಅದು ಹೆಂಗೆ ಮಾಡಂಗಿಲ್ಲ ನೋಡೇ ಬಿಡ್ತೀನಿ. ನಿನಗೆ ಕುಡಿಸ್ಬಿಡ್ತೀನಿ ನೋಡು. ಮತ್ತು ಇಸ ತಂದು ಇಲ್ಲೇ ಸೆಟದು ಬಿಡಂಗೆ ಮಾಡ್ತೀನಿ. ಮತ್ತು ನಾನು ಏನಂತ ತಿಳ್ಕೊಂಡು ನೀನು? ಆಗಂಗಿಲ್ಲ ಅಂತ ಆಗಂಗಿಲ್ಲ. ನಿನ್ನ ಇನ್ನೊಂದು ಎರಡು ಕೊಡ್ತೀನಿ ನೀನು. ಯವ್ವ ಹೊಡಿಬೇಡಪ್ಪ. ಆಯ್ತು, ಹಾಕಿ ಕೊಡ್ತೀನಿ ತಗೊಂಬ. ಎಟ್ಟರ ಹೊಡಿತಿ? ಕರ್ಕೊಂಬಂದು ಹಿಂಗ್ ಹೊಡಿತೀಯ? ನಮ್ಮವ್ವ ನಮ್ಮಪ್ಪ ನನಗೆ ಇಲ್ಲ ಸತ್ತೋಗ್ಯಾರ ಅಂತಂದು ನನಗಿಟ್ಟು ಹಿಂಸೆ ಕೊಡಕತ್ತೀಯ. ಆ ದೇವ್ರ ನೋಡ್ಕೊತಿರ್ತಾನ. ಆಯ್ತು ತಗೊಂಬ, ಹಾಕಿ ಕೊಡ್ತೀನಿ ಅಂತ. ದೇವ್ರು ಅಲ್ಲ ನಿನಗ ನೋಡ್ಕೊಳ್ಳಿ. ಪಾಪ ಪುಣ್ಯ ಎಲ್ಲ ನಿನಗ ಇರ್ಲಿ. ದೇವ್ರೆ ಅಪ್ಪ, ನನಗೆ ತಪ್ಪು ದಾರಿ ಹಿಡ್ಸಕತ್ತಾನ ನನ್ನ ಗಂಡ. ನೀನ ಕಾಪಾಡಪ್ಪ ಯಪ್ಪ, ನೀನ ಕಾಪಾಡು. ಆಯ್ತು ತಗೊಂಬ, ಹೋಗು. ಎದು ಕೊಡಿತಿ ನನಗೆ? ಎಟ್ಟರ ತ್ರಾಸ ಕೊಡ್ತಿ? ಆಯ್ತಪ್ಪ ಯಪ್ಪ, ಹೋಗ ತಂದೆ. ಎದು ಕೊಡಿಯಕತ್ತಿ ನನಗೆ? ಹೊಡೆಸ್ಕೊಳ್ಳೋದು ಆಗೋದಿಲ್ಲ, ಹೋಗ. ಇದನ್ನ ಮೊದಲ ಬಗಳಿದ್ರೆ ಇಟ್ಟು ಹೊಡೆಸ್ಕೊಳ್ಳೋದು ಇತ್ತಾನ? ಇವತ್ತು ತೊಗೊಂಡು ಬರ್ತೀನಿ. ಅದು ಹಾಕಿ ಕೊಡಬೇಕು ನೀನು. ಇರ್ಲಿಕ್ಕಂದ್ರೆ ನೀನು ತೊಳೆದು ಬೆಂಕಿನ ಹಚ್ಚಿಬಿಡ್ತೀನಿ ಮಗಳ. ನಿನ್ನ ಇಟ್ಟ ಬಿಡ್ತೀನಿ ನಾನು ಏನಂತ ತಿಳ್ಕೊಂಡು ನೀನು? ಚಂದದನಂತೇಳಿ ಕಟ್ಕೊಂಡು ಚಂದ ಅಂದ ಅಲ್ಲ. ನಾನು ಹಿಂದೆ ಏನೇನೈತೆ ಅನ್ನೋದು ನಿನಗೆ ಗೊತ್ತಿಲ್ಲ. ಎಂತಿಂತವ್ರನ್ನ ಹೆಂಗೆ ಸಾಯಿಸಿನಿ ಅನ್ನೋದು ನನಗೆ ಗೊತ್ತೈತಿ. ಅದು ಏನು ನಿನ್ನ ಹೋಗ ಕಣ್ಣೀರು ಒರೆಸ್ಕೋ. ಮತ್ತು ಅವ್ರು ಬಂದು ಕೇಳಂಗೆ ಮಾಡ್ಕೋಬೇಡ. ಇನ್ನು ಮತ್ತೆ ನಾ ಹೊಡೆದೀನಿ ಅಂತ ಏನಾರು ಹೇಳಿದೆ ಅಂದ್ರೆ ಬಾಯಾಗ ಬೂಟ ಇಟ್ಬಿಡ್ತೀನಿ. ಮತ್ತೆ
ಹೋಗ. ಯವ್ವ ಎಂತದ್ರ ಹುಟ್ಟೈತೆ ಯವ್ವ ನಮ್ಮ ಮನೆ ಕಸಬಾರಿಗೆ ಎಷ್ಟು ಮಂದಿ ನಾ ಸಾಯಿ ಹೊಡ್ದಿನಿ ಅಂತ ಬಾಯಿ ಬಿಟ್ಟು ಹೇಳ್ತಾನಲ್ಲ ಪಾಪ ಹುಡುಗಿಗೆ ಹೆಂಗ್ ಬೇಕಂಗ ಹೊಡೆದು ಹೋದ್ನಲ್ವ ಯವ್ವ ನೀಚ ನನ್ನ ಹಾಟೆ ದೇವ್ರಿಗೆ ನಾನು ಮಾತು ಕೊಟ್ಟಿನಿ ಇರ್ಲಿಕ್ಕಂದ್ರೆ ಇವ್ನ ಇಟ್ಟು ಬಿಡ್ತಿದ್ದೆ ಯವ್ವ ಇಟ್ಟು ಬಿಡ್ತಿದ್ದೆ ಇಂಥ ನೀಚಗಳು ಅವನಿಗೆ ಮ್ಯಾಗ ಕರುಣೆ ತೋರಿಸ್ತಿದ್ದಿಲ್ಲ ನಾನು ಏನು ಮಾಡಲಿ ಕೈ ಕಟ್ಟಿ ಹಾಕಿಬಿಟ್ಟೈತೆ ನಂದ ದೇವ್ರಿಗೆ ಪ್ರಮಾಣ ಮಾಡಿ ನಿನ್ನ ಹೊಕ್ಕಿನಿಂದ ಇವ ಎಲ್ಲೆಲ್ಲಿ ಹೊಕ್ಕನ ಅವ್ನ ಹಿಂದನ ಹೋಗ್ತೀನಿ ನಾನು. ಅಯ್ಯ ಯಾಕ ದುರ್ಗವ್ವ ಯಾಕೆ ಹೇಳಕತ್ತಿ ಏನಾಯ್ತು ಯಾರು ಏನಾರ ಅಂದ್ರನ ಮಾಮ ಬಂದಿದ್ನ ಬೈನನ ಇಲ್ಲ ಕಣ್ಣಾಗ ಧೂಳು ಬಿತ್ತು ಅದಕ್ಕೆ ನಡಿ ಕೆಲಸ ಮಾಡೋಣಂತ ನೋಡ್ತೀನಿ ಕಣ್ಣೀರು ಒರೆಸ್ಕವು ಮೊದ್ಲು ನೋಡ್ತೀನಿ ಕಣ್ಣಾಗ ಏನು ಧೂಳು ಬಿದ್ದೈತೆ ಊದ್ತೀನಿ ಅಂತ. ಏನೂ ಆಗಿಲ್ಲ ನಡಿ ಚೈತ್ರ ಹೋಗಿ ಕುಂದ್ರು ಹೋಗು ತಣ್ಣಗ ಗಾಳಿ ಬಿಸಾಕತ್ತೈತಿ ಹೋಗಿ ಒಳಗೆ ಹೋಗಿ ನೀನು ಕೆಲಸ ಮಾಡ್ಕೊಂಡು ಬರ್ತೀನಿ ಇಟ್ಟು ತನ್ನ ಕಣ್ಣು ತಿಕ್ಕೊಂಡಿನಿ ಅದೆಲ್ಲ ಹೋಗಿರುತ್ತೆ ನಮ್ಗೇನು ಇಂಥವೆಲ್ಲ ಇವೆಲ್ಲ ಮಾಮೂಲಿ ನೀವು ಧೂಳು ಬಿಡೋದು ಅದು ಕೆಲಸ ಮಾಡಾಗ ಇವೆಲ್ಲ ಆಗ್ತಿರ್ತಾವ ನೀ ಏನು ಇದನ್ನ ಮಾಡ್ಕೊಬೇಡ ಹೋಗಿ ಮಕ್ಕೋ ಹೋಗಿ ನೀನು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ ರೀ.